ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಮ್ಮ ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಚಾಮುಂಡಿ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಸುಮಾರು 4-5 ತಿಂಗಳಾಯಿತು ನಾವು ಬಂದು. ಯಾಕೆಂದರೆ ಇಲ್ಲಿ ಬಂದಾಗಲೆಲ್ಲ ಸ್ಥಳೀಯರು ನಮಗೆ ದೂರುಗಳ ಮೇಲೆ ದೂರುಗಳು ಸಲ್ಲಿಸ್ತಾರೆ. ಆದರೆ ನಾವು ಪ್ರಶ್ನೆ ಮಾಡಿದ್ರೆ ಬೆರಳೆಣಿಕೆ ಜನ ಬೆಂಬಲ ಕೊಡ್ತಾ ಇದ್ದು. ಅದಕ್ಕೆ ನಾವು ಬರ್ತಾ ಇರಲಿಲ್ಲ. ನಾವು ಚಾಮುಂಡಿ ತಾಯಿ ನೋಡಕ್ಕೆ ಬರ್ತಿಲ್ಲ, ತಾಯಿನ ಕನಸಲ್ಲೇ ನೋಡ್ಕೊತೀನಿ. ನಾನು ಅಂಗಡಿಲೇ ತಾಯಿನ ಇಟ್ಕೊಂಡಿದ್ದೀನಿ, ಅಲ್ಲೇ ಪೂಜೆ ಮಾಡ್ತೀನಿ. ನಾನು ಇತ್ತೀಚೆಗೆ ದೇವಸ್ಥಾನಗಳಿಗೆ ಹೋಗೋದು ಬಿಟ್ಟಿದ್ದೀವಿ ನಾವು. ಯಾಕಂದರೆ ದೇವಸ್ಥಾನಗಳಿಗೆ ರಾಜಕಾರಣಿಗಳಿಗೆ ಅವ್ರಿಗೆ ಜೋಳಿಗೆ ತುಂಬಕ್ಕೆ ದೇವಸ್ಥಾನಗಳೇ ಮುಖ್ಯ ಕಾರಣ ಆಗ್ಬಿಟ್ಟಿದೆ. ಯಾವ ದೇವಸ್ಥಾನಕ್ಕೆ ಎಷ್ಟೇ ದುಡ್ಡು ಹಾಕಿದ್ರು ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ನಾವು ಮುಷ್ಟಾನ್ನ ಭೋಜನ ಕೊಟ್ಟಂಗಾಗುತ್ತೆ. ಇವತ್ತೇನು ನಾವು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಹೇಳ್ತಿರ್ತಕ್ಕಂಥ ಪುಣ್ಯ ಭೂಮಿಗೆ ಬಂದಿದ್ದೀವಿ ಅಂದರೆ ಸ್ಥಳೀಯರು ಒಂದು ವಾರದಿಂದ ನಮಗೆ ಕರೆ ಮಾಡ್ತಾ ಇದ್ರು. ಈ ರೀತಿ ಅನ್ಯಾಯ ನಡೀತಾ ಇದೆ, ಯಾವುದೇ ರೀತಿ ನಾಮಫಲಕಗಳು ಹಾಕಿಲ್ಲ. ಸ್ಥಳೀಯರು ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಅಂಗಡಿಗಳು ಎಸೋದು, ಅವ್ರನ್ನ ಪೊಲೀಸರು ಕರ್ಕೊಂಡ್ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋಗೋದು, ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇವತ್ತು ಬಂದಿದ್ದೀವಿ. ಇವತ್ತು ನಾವು ಮೈಸೂರು ಹೃದಯವತ್ತ ಕನ್ನಡಿಗರ ಬಳಗದಿಂದ ಬಂದು ಹೋದ್ಮೇಲೆ ಇಲ್ಲಿ ವ್ಯಾಪಾರಸ್ಥರಿಗಾಗಲಿ ಸ್ಥಳೀಯರಿಗಾಗಲಿ ಏನಾದ್ರು ಕಿಂಚಿತ್ತು ಸಮಸ್ಯೆ ಆದರೆ ನಾವು ನಾಡದೇವತೆ ಮೊರೆ ಹೋಗ್ತೀವಿ. ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ, ಇದನ್ನ ಕಾಪಾಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ರಾಜೀನಾಮೆ ಕೊಡಿ. ಇಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಸ್ಥಳೀಯರ ವಿಶ್ವಾಸ ಗಳಿಸಿ ಅಭಿವೃದ್ಧಿ ಮಾಡಿ. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಮಹಿಳೆಯರಿಗೆ ದೊಡ್ಡ ದುಷ್ಟಪ್ಪ ಕಾಣ್ತಾ ಇದ್ರಿ ನೀವು. ರೂಪಾ ಮೇಡಮ್ನವ್ರು ಇಲ್ಲಿ ಬಂದಮೇಲೆ ಅನ್ಯಾಯಗಳು ಅಕ್ರಮಗಳ ತಾಣ ಆಗ್ಬಿಟ್ಟಿದೆ ಅಂತ ಸ್ಥಳೀಯರೆಲ್ಲ ಹೇಳ್ತಾ ಇದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇಂಥ ಸ್ಥಳೀಯರಿಗೆ ಈ ರೀತಿ ತೊಂದರೆ ಕೊಟ್ಟು ನೀವು ಅಧಿಕಾರ ಮಾಡೋ ಅಂಥದ್ದು ದರ್ದು ನಿಮಗೆ ಬೇಕಾ? ಹೇಳಿ. ಜನಗಳ ಶಾಪ ಒಂದಲ್ಲ ಒಂದಿನ ತಟ್ಬಿಡ್ತದೆ. ಜನಗಳ ಶಾಪಕ್ಕೆ ಗುರಿ ಆಗಬೇಡಿ, ಒಳ್ಳೆ ಕೆಲಸ ಮಾಡಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ನಿಮಗೆ ಎಚ್ಚರಿಕೆ ಕೊಡುವುದರ ಮೂಲಕ ಚೀಮಾರಿ ಆಗ್ತಾ ಇದ್ದೇವೆ. ಕನ್ನಡ ಬೌದ್ಧಿಕ ಏನಾದ್ರು ಕಿಚ್ಚಿತ್ತು ಸಮಸ್ಯೆ ಆಯಿತು, ನಿಮ್ಮನ್ನ ಬೇದಿ ಹತ್ತಿಸ್ಬಿಡ್ತೇವೆ. ನಿಮ್ಮನ್ನ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಿಮ್ಮನ್ನ ಬೇದಿ ಹತ್ತಿಸ್ಬಿಡ್ತೇವೆ. ನಮ್ಮ ಕೆಂಗಣ್ಣಿಗೆ ಗುರಿ ಆಗಬೇಡಿ ಅಂತ ನೇರವಾಗಿ ನಿಮಗೆ ಸವಾಲು ಹಾಕುವುದ್ರ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಚಾಮುಂಡಿ ಬೆಟ್ಟದಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು, ಏನೇ ಒಂದು ಅಭಿವೃದ್ಧಿ ಆಗಬೇಕು ಅಂದ್ರೆ ಸ್ಥಳೀಯ ಮತದಾರ ಬಂಧುಗಳ ಕಂಡ್ರವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಡಿಲಿ ಅವ್ರು ಓಟ್ ಹಾಕಿ ನಾಯಕರು ದೊಣ್ಣೆ ನಾಯಕರನ್ನ ಗೆಲ್ಸಿರೋದು. ದೊಣ್ಣೆ ನಾಯಕರು ದುಡ್ಡು ಮಾಡ್ಕೊಳ್ಳೋಕೋಸ್ಕರ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ. ವಾನ್ಗಟ್ಟವೆ, ಮಾನ್ಗಟ್ಟವೆ, ಕುಳ್ಗಟ್ಟವೆ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ. ಶಾಸಕರ ಸ್ಥಾನಕ್ಕೆ ಅವಮಾನ, ಶಾಸಕರು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ. ಸಂವಿಧಾನಬದ್ಧವಾಗಿ ಓಟ್ ಹಾಕಿದರೆ ಅವರ ಅನಿಸಿಕೆ ಅಭಿಪ್ರಾಯದ ಮೇಲೆ ನೀವು ಅಭಿವೃದ್ಧಿ ಮಾಡಬೇಕೆ ಹೊರತು ಈಗ ಕಳ್ಳರ ಥರ ಅಗಲುದರೊಡೆ ಮಾಡಬೇಡಿ ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು.